ರೈತ ಬಾಂಧವರೇ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋಗೋಣ. ತುಂಬ ಜನ 2026 ಅಧಿಕ ವರ್ಷವಾಗಿದೆ, ಇಲ್ಲಿ ಈರುಳ್ಳಿ ರೇಟ್ ಅಂತಕ್ಕಂಥ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಕಮೆಂಟ್ಗಳು ಮತ್ತು ಜನರ ಬಾಯಲ್ಲೇ ಮಾತನಾಡ್ತಾ ಇದ್ದಾರೆ. ಯಾಕೆ ಮಾತನಾಡ್ತಾ ಇದ್ದಾರಪ್ಪ ಅಂದರೆ ಇವಾಗ ಒಂದು ತಿಂಗಳು ಜಾಸ್ತಿ ಬಂದಿರತಕ್ಕಂಥದ್ದು ಅಂತೇಳಿ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಅಮಾವಾಸ್ಯೆ ಒಂದು ಜಾಸ್ತಿ ಬತ್ತು, ಒಂದು ಸುಳ್ಳು ಅಮಾವಾಸ್ಯೆ, ಇನ್ನೊಂದು ಕರೆ ಅಮಾವಾಸ್ಯೆ ಅಂತೇಳಿ ಮಾಡ್ತಾರೆ. ಇವಾಗ ಬಾದ್ಮಿ ಅಮಾವಾಸ್ಯೆ ಅಂತಕ್ಕಂಥದ್ದು ಎರಡು ಬಂದಿರತಕ್ಕಂಥದ್ದು, ಮೇನಲ್ಲಿ ಬಂದಿರುವುದು ಖರೆ ಮಾಡಿದ್ರೆ ಇನ್ನು ಮುಂದೆ ಜೂನಲ್ಲಿ ಬಂದಿರೋದು ಸುಳ್ಳು ಮಾಡ್ತಾರ ಅಂತಕ್ಕಂಥದ್ದು ಮಾತಾಡ್ತಾ ಇದ್ದಾರೆ. ಸ್ವಲ್ಪ ನೀವು ಕೂಡ ಕ್ಯಾಲೆಂಡರ್ ಕಡೆ ಗಮನ ಹರಿಸಿದ್ರೆ ಇದ್ರ ಬಗ್ಗೆ ನಿಮಗೂ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಗೊತ್ತಾಗ್ತದೆ. ಇಲ್ಲಿ 2026 ಅಧಿಕ ವರ್ಷ ಆಗಿರುವುದಿಲ್ಲ. ಅಲ್ಲಿ ಅಧಿಕ ವರ್ಷ ಆಗಬೇಕಪ್ಪ ಅಂದ್ರೆ 366 ದಿನ ಇತ್ತಪ್ಪ ಅಂದ್ರೆ ಅದು ಮಾತ್ರ ಅಧಿಕ ವರ್ಷ ಆಗಿರ್ತದೆ. ಇಲ್ಲಿ 2024 ಅಧಿಕ ವರ್ಷವಾಗಿತ್ತು, ಇನ್ನು 2028 ಅಧಿಕ ವರ್ಷ ಆಗಿರ್ತದೆ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಇಲ್ಲಿ ಮೊದಲನೇದಾಗಿ ನೀವು ಸ್ಪಷ್ಟವಾಗಿ ಇದನ್ನು ತಿಳ್ಕೊರಿ. ಒಂದು ಸಾರಿ 4ರಿಂದ ಭಾಗ ಆಯ್ತಪ್ಪ ಅಂದ್ರೆ ಅದು ಮಾತ್ರ ಅಧಿಕ ವರ್ಷ ಆಗ್ತದೆ. ಇಲ್ಲಿ ಅಧಿಕ ವರ್ಷದ ಆಗ ಒಂದು ಮಳೆ ಕಡಿಮೆ ಆಗ್ತದ ಅಂತಕ್ಕಂಥ ಒಂದು ವಾಡಿಕೆ ಕೂಡ ಹಳ್ಳಿ ಕಡೆಗೆ ಇರ್ತಕ್ಕಂಥದ್ದು. ಯಾರೆಲ್ಲ ಅನುಭವ ರೈತರಿದ್ರಿಯಪ್ಪ ಅಂದ್ರೆ ನಿಮಗೂ ಕೂಡ ಗೊತ್ತಿರ್ತದೆ. ಇಲ್ಲಿ ಈರುಳ್ಳಿಯ ಮೇಲೆ ಪರಿಣಾಮ ಬೀರ್ತಕ್ಕಂಥ ಮುಖ್ಯ ಅಂಶಗಳು, ಈ ಬೆಲೆಯ ಮೇಲೆ ಪರಿಣಾಮ ಯಾವೆಲ್ಲ ಬೀರ್ತಾವೆ ಮತ್ತು ಯಾಕೆ ರೇಟ್ ಹೆಚ್ಚು ಕಮ್ಮಿ ಆಗ್ತದೆ ಅಂತಕ್ಕಂಥದ್ದು ನೀವು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇರಬೇಕಾಗ್ತದೆ. ಇಲ್ಲಿ ಮೊದಲನೇದಾಗಿ ಬೆಳೆ ಮತ್ತು ಹವಾಮಾನ ಯಾವ ರೀತಿ ಇರ್ತದೆ, ಬೆಳೆ ಎಷ್ಟು ಪ್ರಮಾಣದಲ್ಲಿ ರೈತರು ಬಿತ್ತನೆಯನ್ನು ಮಾಡಿದ್ದಾರೆ ಅನ್ನೋದ್ರ ಮೇಲೆ ಒಂದು ಬೆಲೆ ಅಂತಕ್ಕಂಥದ್ದು ನಿಗದಿ ಆಗ್ತಕ್ಕಂಥದ್ದು. ಇಲ್ಲಿ ಹವಾಮಾನ ಯಾವ ರೀತಿಯ ಮಳೆ ಕೈ ಕೊಡ್ತದೆ, ಅದನ್ನು ಕಿತ್ತುವಾಗ ಅಂದರೆ ಕೊಯ್ಲು ಮಾಡುವಾಗ ಮಳೆ ಬತ್ತುವಪ್ಪ ಅಂದರೆ ಎಲ್ಲ ಸರ್ವನಾಶ ಆಗ್ತದೆ. ಇಲ್ಲಿ ಹವಾಮಾನ ಕೂಡ ಬಹಳ ಒಂದು ಪ್ರಮುಖ ಪಾತ್ರ ವಹಿಸ್ತದೆ. ರೈತರು ಎಷ್ಟು ಬಿತ್ತನೆಯನ್ನು ಮಾಡಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಬಿತ್ತನೆಯನ್ನು ಮಾಡಿದ್ದಾರೆ ಮತ್ತು ಸಂಗ್ರಹಣೆ ಇತ್ತೀಚೆಗೆ ಕಡುಲು ಕಟ್ಟಿ ಇಡ್ತಾರೆ ಹಳ್ಳಿ ಕಡೆಗೆ, ನೀವು ಕೂಡ ಗಮನಿಸಿರ್ತೀರಿ. ಇಲ್ಲಿ ಸಂಗ್ರಹಣೆ ಎಷ್ಟು ಇದೆ ಅಂತಕ್ಕಂಥದ್ದು ಕೂಡ, ಬೇಸಿಗೆಯಲ್ಲಿ ಇರ್ತಕ್ಕಂಥ ಈರುಳ್ಳಿಯನ್ನು ಬಹಳ ಅಚ್ಚುಕಟ್ಟಾಗಿ ಕಡುಲು ಕಟ್ಟಿಟ್ಟಿರ್ತಾರೆ, ಅದನ್ನು ಕೂಡ ನಿಮ್ಮ ತಲೆ ಒಳಗೆ ಇರಬೇಕಾಗ್ತದೆ. ಇನ್ನು ರಫ್ತು ಮತ್ತು ಸರ್ಕಾರದ ನೀತಿಗಳ ಮೇಲೆ ಕೂಡ ಈರುಳ್ಳಿ ರೇಟ್ ಅಂತಕ್ಕಂಥದ್ದು ನಿರ್ತಿರ್ತದೆ. ಇಲ್ಲಿ ಮಳೆ ಹವಾಮಾನ ಆಗಿರ್ಬೋದು, ರೈತರು ಎಷ್ಟು ಬಿತ್ತನೆಯನ್ನು ಮಾಡಿದ್ದಾರೆ ಆಗಿರ್ಬೋದು ಮತ್ತು ಸಂಗ್ರಹಣೆ ಆಗಿರ್ಬೋದು, ರಫ್ತುಗಳ ಮೇಲೆ ಕೂಡ ಈರುಳ್ಳಿ ರೇಟ್ ಅಂತಕ್ಕಂಥ ನಿಂತಿರ್ತದೆ. ಯಾವುದೇ ಕಾರಣಕ್ಕೂ ಅಧಿಕ ವರ್ಷ ಅದ ಅಂಥೇಳಿ ರೇಟ್ ಕೂಡ ಹೆಚ್ಚಾಗೋದಿಲ್ಲ. ಹಿಂದೆ ಒಂದು 3 ವರ್ಷ 2024ರಿಂದ ಒಂದು 23ರಿಂದನೇ ರೇಟು ಈರುಳ್ಳಿ ಬೆಳೆದಿರ್ತಕ್ಕಂಥ ರೈತರು ಬಹಳ ಒಂದು ಲಾಭವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಹಾಗೆ ಮುಂದೆ ಈ 2025ರಲ್ಲಿ ತುಂಬ ಲುಸ್ಕಾನನಾಗಿದ್ದಾರೆ. ಎಲ್ಲರೂ ಕೂಡ ಲೂಟ್ರ್ ಹೊಡೆದು ಅಲ್ಲೇಯನ್ನು ಬಿಟ್ಟಿದ್ದಾರೆ ಹೊಲದಲ್ಲಿ. ಸುಮಾರು ರೈತರಿಗೆ ಗೊತ್ತಿರ್ತದೆ, ಯಾರೆಲ್ಲ ಲೂಟ್ರನ್ನು ಹೊಡೆದಿರ ಅವರು ಕಮೆಂಟ್ ಮಾಡಿರಿ, ಬೇರೆ ರೈತರು ಕೂಡ ಗೊತ್ತಾಗಲಿ. ನಿಮಗೆ ಒಂದು ಸಲಹೆಯನ್ನು ಕೊಡಬೇಕಪ್ಪ ಅಂದರೆ ಏನು, ರೈತರಿಗೆ ಒಂದು ಬೆಲೆ ಜಾಸ್ತಿ ಆಗ್ತದ ಅಂಥೇಳಿ ನೀವು ಒಂದು ಬೆಳೆಯನ್ನು ಆಯ್ಕೆ ಮಾಡಬೇಡಿ. ನಿಮ್ಮ ಜಮೀನಿಗೆ ಯಾವ ಬೆಳೆ ಆಯ್ಕೆ ಆಗ್ತದೆ ಮತ್ತು ಯಾವ ಸೂಟ್ ಆಗ್ತದೆ, ನಿಮ್ಮದು ನೀರಾವರಿ ವ್ಯವಸ್ಥೆ ಯಾವುದದ ಅನ್ನೋದ್ರ ಮೇಲೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಒಟ್ಟಿನಲ್ಲಿ 2-3 ಬೆಳೆಗಳನ್ನು ಮಾಡಿ ಒಂದೇ ಬೆಳೆಯನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದ್ರೆ ಹೋದ ವರ್ಷ ಮೆಕ್ಕೆಜೋಳ ಮತ್ತು ಇದು ಈರುಳ್ಳಿ ಎರಡರದ್ದು ಕೂಡ ರೇಟು ಡೌನ್ ಆಯಿತು. ಅದರ ಜೊತೆ ಹಿಂದೆ ತೊಗರಿನೂ ಕೂಡ ಅದೇ ರೀತಿಯಾಗಿದೆ. ಸುಮಾರು ಬೆಳೆದಿರ್ತಕ್ಕಂಥ ರೈತರದ ಒಂದು ಮಾಲಿಗೆ ಪ್ರಸ್ತುತ ಡಿಮ್ಯಾಂಡ್ ಇಲ್ಲ. ಇವಾಗ ದ್ರಾಕ್ಷಿದು ಒಂದು ಸ್ವಲ್ಪ ಬೆಲೆ ಇರ್ತಕ್ಕಂಥದ್ದು, ಅಂಥ ಒಂದು ಇದನ್ನು ಮಾಡೋಕ್ಕಾಗ್ತಿತ್ತ, ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಕೊನೆಯದಾಗಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.